ನಮಸ್ಕಾರ ಆತ್ಮೀಯ ವೃತ್ತಿ ಬಾಂಧವರೇ, ತಮ್ಮೆಲ್ಲರಿಗೂ ಇವತ್ತು ನಾನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಸರ್ಕಾರ ನೀಡಿರತಕ್ಕಂಥ ಸಿಲೆಬಸ್ಸನ್ನು ಕುರಿತು ತಮಗೆ ಪ್ರಸ್ತಾಪಪಡಿಸ್ತಾ ಈ ಹಿಂದೆ ಇರುವಂಥ ಸಿಲೆಬಸ್ ಏನಿತ್ತು ಅನ್ನೋದನ್ನು ಕೂಡ ನಾನು ದೈಹಿಕ ಶಿಕ್ಷಕರಲ್ಲಿ ಗಮನಿಸ್ತಾ ಹೋಗ್ತೀನಿ. ಒಬ್ಬ ದೈಹಿಕ ಶಿಕ್ಷಕನಾಗಿ ಶಾಲೆಯಲ್ಲಿ ಯಾವ ರೀತಿಯಾಗಿ ಕಾರ್ಯಚಟುವಟಿಕೆಯನ್ನು ಮಾಡಬೇಕು, ಜೊತೆಗೆ ಯಾವ ಥರದಂಥ ನಾವು ರಿಜಿಸ್ಟ್ರಿಗಳನ್ನು ಶಾಲೆಯಲ್ಲಿ ಮೇಂಟೈನ್ ಮಾಡಬೇಕು, ದೈಹಿಕ ಶಿಕ್ಷಕನ ಪಾತ್ರ ಏನು ಅನ್ನೋದು ಕುರಿತು ನಾನು ಕೆಲವೊಂದು ವಿಷಯಗಳನ್ನು ತಮ್ಮ ಮುಂದೆ ಹಂಚಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಒಬ್ಬ ದೈಹಿಕ ಶಿಕ್ಷಕ ಶಾಲೆಯಲ್ಲಿ ಎರಡನೆಯ ಮುಖ್ಯೋಪಾಧ್ಯಾಯರು ಅಂತ ತಾವು ಕರಿತಾ ಇದ್ದೀವಿ. ಅಂದರೆ ಒಂದು ಶಿಸ್ತನ್ನು ಮೂಡಿಸಲಿಕ್ಕೆ ದೈಹಿಕ ಶಿಕ್ಷಕನ ಪಾತ್ರ ಬಹಳ ಮುಖ್ಯವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಹೊರಟಿದಿರೋದು ದೈಹಿಕ ಶಿಕ್ಷಕರ ನೇಮಕಾತಿ ಕುರಿತು. ಆ ದೈಹಿಕ ಶಿಕ್ಷಕರ ನೇಮಕಾತಿಯಲ್ಲಿ ಒಬ್ಬ ದೈಹಿಕ ಶಿಕ್ಷಕನು ಯಾವ ಯಾವ ವಿಷಯಗಳನ್ನು ಓದಬೇಕಾಗಿದೆ ಅನ್ನೋದನ್ನು ನಾನು ಸುದೀರ್ಘವಾಗಿ ತಮ್ಮ ಮುಂದೆ ಹಂಚ್ಕೋತಾ ಹೋಗ್ತಾ ಇದ್ದೀನಿ. ನಾನು ಮೊದಲು ನಿಮಗೆ ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡೋದೇನಂತಂದರೆ, ಈಗಾಗಲೇ ಹಿಂದೆ NCERT ಸರ್ಕಾರದ ಪುಸ್ತಕವನ್ನು ನಾನು ಡಾಕ್ಟರ್ ವೈದ್ಯನಾಥ್ ಆಯೋಗದ ಒಂದು ರಚನೆಯ ಮೇರೆಗೆ 2008ರಿಂದ 2026ರವರೆಗೆ ಸರ್ಕಾರ ದೈಹಿಕ ಶಿಕ್ಷಣ ಪುಸ್ತಕವನ್ನು ವಿತರಣೆ ಮಾಡಿದೆ. ದೈಹಿಕ ಶಿಕ್ಷಕನ ಪುಸ್ತಕದಲ್ಲಿ 6, 7, 8, 9, 10 ತರಗತಿಯವರಿಗೆ ಹಲವಾರು ವಿಷಯಗಳನ್ನು ನಮಗೆ ನೀಡಿದೆ. ಅಂದರೆ ಮೂಲವಾಗಿ ದೈಹಿಕ ಶಿಕ್ಷಣ ನೇಮಕಾತಿ ಏನಿರ್ತಂದ್ರೆ, ಒಬ್ಬ ದೈಹಿಕ ಶಿಕ್ಷಕನು ಮುಖ್ಯವಾದಂಥ ಅಂಶಗಳು ಆಯಾ ಒಂದು ಸರ್ಕಾರದ ಒಂದು ನಿಯಮದಂತೆ ಒಂದು ತರಗತಿಯಲ್ಲಿರೋ ಪಠ್ಯಪುಸ್ತಕವನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಈ ಹಿಂದೆನೂ ಕೂಡ ಹಲವಾರು ವಿಷಯಗಳು ಕೂಡ ಅದರಲ್ಲಿ ಬಂದಿದ್ದಾವೆ, ತಾವೆಲ್ಲ ಗಮನಿಸಬೇಕು. ಹಾಗಾಗಿ 6ರಿಂದ 8ನೇ ತರಗತಿವರೆಗೆ ದೈಹಿಕ ಶಿಕ್ಷಣದ ಸಿಲೆಬಸ್ನಲ್ಲಿ ಈಗ ಗುಂಪು ಆಟಗಳಿರ್ಬೋದು, ಕಬಡ್ಡಿ, ಖೋ ಖೋ, ವಾಲಿಬಾಲ್, ಥ್ರೋಬಾಲ್, ಫುಟ್ಬಾಲ್, ಹ್ಯಾಂಡ್ಬಾಲ್, ನೆಕ್ಸ್ಟ್ ಯೋಗ, ಆರೋಗ್ಯ ಶಿಕ್ಷಣ, ಮೌಲ್ಯ ಶಿಕ್ಷಣ, ಜೊತೆಗೆ ನಮಗೆ ರಾಷ್ಟ್ರೀಯ ಭಾವೈಕ್ಯತೆ ವಿಷಯ ಕುರಿತು, ಜೊತೆಗೆ ನಮಗೆ ಪ್ರಾಕ್ಟಿಕಲ್ ಆ್ಯಂಡ್ ಪ್ರಾಯೋಗಿಕ ಮತ್ತು ತಾತ್ವಿಕ ವಿಷಯಗಳನ್ನು, ಸಂಪೂರ್ಣ ವಿಷಯಗಳನ್ನು ನಾವು ಪಠ್ಯದಲ್ಲಿ ನಾವು ನೋಡಿದ್ದನ್ನು ಕಾಣ್ಬೋದು. ತಾವೆಲ್ಲರೂ ಕೂಡ ಗಮನಿಸಬೇಕು. ಆ ವಿಷಯಗಳನ್ನು ಸುದೀರ್ಘವಾಗಿ ತಾವು ಅಧ್ಯಯನ ಮಾಡಿದಾಗ ಮಾತ್ರ ನಮಗೆ ಎಕ್ಸಾಂಪಲ್ ಹೇಳ್ಬೇಕಂತಂದರೆ, ನಾನು 6ನೇ ತರಗತಿಯಲ್ಲಿ ಭಾಳ ಚೆನ್ನಾಗಿ ನಿಮಗೆ ಯೋಗಾಸನ ಬಗ್ಗೆ ಡೀಟೇಲ್ಸ್ ಆಗಿ ಕೊಟ್ಟಿದ್ದೇನೆ. ಸೂರ್ಯ ನಮಸ್ಕಾರ ಇರ್ಬೋದು, ವೈಯಕ್ತಿಕ ಆಸನಗಳಿರ್ಬೋದು, ಒಂದೊಂದು ಆಸನಗಳನ್ನು ಡೀಟೇಲ್ಸ್ ಆಗಿ ಕೊಟ್ಟಿದ್ದೇನೆ ನಾವಿಲ್ಲಿ ಕಾಣ್ಬೋದು. ಮತ್ತು ಕಬಡ್ಡಿ ಆಟದ ಒಂದು ಇತಿಹಾಸ ಇರ್ಬೋದು, ಕಬಡ್ಡಿ ಆಟದ ಅಂಕಣ ಇರ್ಬೋದು, ಅದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಕೂಡ ಅದರಲ್ಲಿ ನೀಡಿದ್ದಾನೆ. ಹೀಗಾಗಿ 6, 7, 8, 9 ತರಗತಿಗಳ ಪುಸ್ತಕವನ್ನು ತಾವು ಸುದೀರ್ಘವಾಗಿ ಓದಿ ಅದನ್ನು ಮನವರಿಕೆ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಆ ವಿಷಯದ ಬಗ್ಗೆ ಸುದೀರ್ಘವಾಗಿ